ಫರಿಷ್ಠಗಳು ನಿಮ್ಮ ದುವಾದ ಹಿಂದೂ ಏನಂತಾರ? ಆಮೀನ್ ಅಂತ ಹೇಳ್ತಾರ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಸ್ಜಿದ್ ನಲ್ಲಿ ಹಾಕೊಂತಿದ್ದಾನೆ, ವಲಿಲ್ಲಾಹಿ ಅಲನ್ನಾಸಿ ಹಿಜ್ಜುಲ್ ಬೈತಿ ಮನಿಸ್ತತಾಅ ಇಲೈಹಿ ಸಬೀಲಾ. ನಾವು ಹಜ್ ಮಾಡಿದರೆ, ಸ್ವಲ್ಪ ಜನರು ಹಜ್ ಆಗ್ಲಿ ಉಮ್ರಾ ಆಗ್ಲಿ ಈಗ ಹಜ್ ಮಾಡಿದರೆ ಎದರ ಕಾರಣ ಮಾಡ್ತಿರ್ತಾರ? ಹೆಸರಿಗಾಗಿ. ನನಗೆ ಜನರು ಹಾಜಿ ಅಂತ ಹೇಳಬೇಕು, ಅಲ್ ಹಾಜ್ ಅಂತ ನನ್ನ ಮುಂದೆ ಹೆಸರು ಬರಬೇಕು. ಅಲ್ ಹಾಜ್ ಇಬ್ರಾಹಿಂ ಸಾಹಬ್, ಅಲ್ ಹಾಜ್ ನಿಸಾರ್ ಸಾಹಬ್, ಅಲ್ ಹಾಜ್ ಕರೀಮುದ್ದೀನ್ ಸಾಹಬ್. ಹೆಸರಿಗಾಗಿ ಜನರು ಹೇಳ್ತಾರ, ಹೆಸರಿಗಾಗಿ ನಾನು ಹೋಗಿದ್ದೀನಪ್ಪ, ಅಲ್ಲಿ ಹೋಗಿ ಬಂದಿದ್ದೀನಿ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಅಲ್ಲಿ ಹೇಳ್ತಾನೆ, ವಲಿಲ್ಲಾ, ನೀವು ಹಜ್ಜಿಗೆ ಹೊಂಟಿದ್ದೀರಾ, ಹಜ್ಜಿಗೆ ಹೋಗೋದು ಮುಂಚೆ ನಿಮ್ಮ ನಿಯತ್ ಏನಿರಬೇಕು? ನಾನು ಅಲ್ಲಾಹನ್ಗಾಗಿ ಹೊಂಟಿದ್ದೇನೆ. ಆ ಮನಿನೇ ಅಲ್ಲಾಹದು. ಅಲ್ಲಿ ಹೋಗಿದ ನಂತರ ನಮ್ಮ ನಿಯತ್ ಇದಿರಬೇಕು, ನಾನು ಅಲ್ಲಾಹನ್ಗಾಗಿ ಹೊಂಟಿದ್ದೇನೆ. ಪ್ರೀತಿಯ ಸಹೋದರರೇ, ನಾವು ಹಜ್ಗೆ ಹೋಗ್ಕೊಂತೀವಿ, ಹಜ್ಜಿಗೆ ಹೋಗೋದು ಮುಂಚೆ ನಮ್ಮ ನಿಯತ್ತು, ಯಾ ಅಲ್ಲಾಹ್ ನಿನ್ಗಾಗಿ ನಾನು ನಿನ್ನ ಮುಕದ್ದಸ್ವಾದ ಮನಿ ಕಡೆ ಬರಾಕುಂತಿದ್ದೀನಿ, ಯಾ ಅಲ್ಲಾಹ್ ನಿನ್ಗಾಗಿ ನಾನು ನಿನ್ನ ಮನಿ ಮುಂದೆ ಸಮೀಪ ಬರಾಕುಂತೀನಿ, ಯಾ ಅಲ್ಲಾಹ್. ಈ ನಿಯತ್ ಇಟ್ಕೊಂಡು ಹೋಗ್ಬೇಕು. ಪ್ರೀತಿಯ ಸಹೋದರ, ನಾವು ಇವತ್ತು ನಮ್ಮ ಜನರು ಹೇಗಿದೆ ಪರಿಸ್ಥಿತಿ ಅಂದರೆ, ಹಜ್ಗೆ ಹೋಗ್ತಾರ, ಹೋಗಿ ಬಂದಿದ ನಂತರ ನಾನು ಹಾಜಿ, ನನ್ಗೆ ಜಾಗ ಕೊಡ್ರಿ, ನನಗೆ ಮುಂದೆ ಕುಂದರಸ್ರಿ. ಎದರ ಕಾರಣ ಹೋಗಿದ್ರಿ ಮತ್ತೆ ನೀವು ಹಜ್ಜಿಗೆ? ಏನ್ ತನ್ನ ಮರ್ಯಾದೆ ಜಾಸ್ತಿ ಮಾಡ್ಕೊಳ ಹೋಗಿದ್ರಿ ನೀವು? ಇವತ್ತು ಬಹಳಷ್ಟು ಸೀಟು ಊರಾಗ ನೋಡ್ರಿ ನೀವು, ಎಲ್ಲೇ ಪ್ರಪಂಚದಲ್ಲಿ ಬಹಳ ಜನರು ಈ ರೀತಿ ಇದಾರ, ಬಹಳ ಜನರು ಇದಾರ. ನಾನು ಹಜ್ಗೆ ಹೋಗಿ ಬಂದಿನಪ್ಪ, ನನಗೆ ಮುಂದೆ ಕುಂದರ್ಸ್ಬೇಕು. ನಾನು ಹಜ್ಗೆ ಹೋಗಿ ಬಂದಿದ್ದೀನಪ್ಪ, ನನಗೆ ಆ ಸ್ಥಾನ ಕೊಡಬೇಕು. ನಾನು ಹಜ್ಗೆ ಹೋಗಿ ಬಂದಿದ್ದೀನಿ, ನನಗೆ ಈ ರೀತಿ ಹೆಸರು ತಗೋಬೇಕು. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಜನರಿಗೆ ಹೇಳಿ ನಾವು ಹೆಸರನ್ನು ತಗೋಬಾರ್ದು. ಅಲ್ಲಾಹ್ಗಾಗಿ ನೀವು ಮಾಡಿರಿ ನೋಡ್ರಿ ನೀವು, ಯಾ ಅಲ್ಲಾಹ್ ನಾನು ಜೀವನದಲ್ಲಿ ಯಾವತ್ತು ನಿನ್ನ ಮನಿ ನಾನು ನೋಡಿದಿಲ್ಲ ಈ ಕಣ್ಣಿನಿಂದ, ಇವತ್ತು ನೀ ಕರೆದಿದ್ದೆ ನಾನು ಬಂದಿದ್ದೀನಿ, ಯಾ ಅಲ್ಲಾಹ್. ಬರೀ ಅಲ್ಲಾಹ್ಗಾಗಿ ನಿಯತ್ತು ನೀವು ಮನೆಯಲ್ಲಿ ಹೋಗಿ ಬಾರಿ. ಪ್ರೀತಿಯ ಸಹೋದರರೇ, ನಿಮ್ಮ ನಿಯತ್ತು ಪಕ್ಕಾ ಇದ್ದರೆ ಜನರಿಗೆ ಹೇಳಿ ನಿಮ್ಮ ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಜನರ ನ್ಯಾಲ್ಗೂ ನಿಮ್ಮ ಹೆಸರನ್ನು ಕೊಡ್ತಾನೆ. ಪ್ರೀತಿಯ ಸಹೋದರರೇ, ಬರೀ ಅಲ್ಲಾಹ್ಗಾಗಿ ಹಜ್ ಮಾಡಿರಿ ನೋಡ್ರಿ ನೀವು, ಅಲ್ಲಾಹ್ಗಾಗಿ. ಪ್ರೀತಿಯ ಸಹೋದರರೇ, ಅಯ್ಯ ಅಲ್ಲಾಹ್ ನಾನು ನಿನ್ಗಾಗಿ ಬಂದಿದ್ದೇನೆ, ಹೋಗಿ ಬಂದಿದ ನಂತರ ನಮ್ಮ ನಿಯತ್ತು ಇರಬೇಕು. ನಾನು ಮೊದಲಿಗೆ ದೊಡ್ಡ ಪಾಪಿ ಇದ್ಯಪ್ಪ, ನಾನು ಬಹಳ ದೊಡ್ಡವಾದ ಪಾಪಿ ಇದ್ಯಾ, ಅಂತದ್ದು ಮುಕದ್ದಸ್ವಾದ ಮನೇಲಿ ಹೋಗಿ ಬಂದಿದ್ದೇನೆ. ಇವತ್ತು ಪ್ರೀತಿಯ ಸಹೋದರರೇ, ಯಾರಿಗೆ ಇಚ್ಛೆ ಇಲ್ಲ ಅಂತದ್ದು ಮನೆಗೆ ಹೋಗೋದು? ಪ್ರೀತಿಯ ಸಹೋದರರೇ, ಅಲ್ಲಾಹ್ ದುಆ ಮಾಡ್ತೀನಿ, ಯಾ ಅಲ್ಲಾಹ್ मुझे भी काश मेरे अम्मी अब्बू के साथ मेरे भाई बहन के साथ तेरा मुकद्दस घर की ज़ियारत नसीब फरमा। आय अल्लाह, सारी दुनिया ने हमने घूम लिया, सारी दुनिया के जगह को हमने देख लिया, मगर ये जगह को कभी बुलावा नहीं आया। अल्लाह एक बार जिंदगी में मक्का मदीने की ज़ियारत नसीब फरमा। ಪ್ರೀತಿಯ ಸಹೋದರರೇ, ಖಾನೆ ಕಾಬಾ ಇಚ್ಛೆ ಇಟ್ಕೋಬೇಕು. ನಾವು ಖಾನೆ ಮುಕದ್ದಸ್ವಾದ ಮನಿ ನಾವು ನೋಡಬೇಕು. ಅಲ್ಲಿ ಹೋಗಿದ ನಂತರ ಯಾ ಅಲ್ಲಾಹ್ ನಿನ್ಗಾಗಿ ಬಂದಿದ್ದೇನೆ. ಪ್ರೀತಿಯ ಸಹೋದರರೇ, ನಿಯತ್ ಇನ್ನೊಂದು ನಾವು ಏನ್ ಇಟ್ಕೋಬೇಕು? ಮಕ್ಕಾಗೆ ಹೋಗಿದ ನಂತರ, ಖಾನಾ ಕಾಬನ್ನು ಹೋಗಿದ ನಂತರ, ಮದೀನಾ ಮುನವ್ವರನ್ನು ಹೋಗಿದ ನಂತರ, ಯಾ ಅಲ್ಲಾಹ್ ನಾನು ಬರಾಕ್ ಕುಂತಿದ್ದೇನೆ, ಯಾ ಅಲ್ಲಾಹ್ ಈ ಪಾಪಿ ಬರಾಕ್ ಕುಂತಿದ್ದಾನೆ, ಯಾ ಅಲ್ಲಾಹ್ ಈ ಪಾಪಿ ಬರಾಕ್ ಕುಂತಿದ್ದಾನೆ. ನಿಯತ್ ಇದೆ, ಹೊಳ್ಳಿ ಕಳ್ಸ ಹೋಗ್ಬೇಡ, ನಿನ್ ಕಡೆ ನನ್ಗೆ ಇಟ್ಕೋ ಯಾ ಅಲ್ಲಾಹ್. ಈ ನಿಯತ್ ನಾವು ಇಟ್ಕೋಬೇಕು. ಯಾ ಅಲ್ಲಾಹ್ ನಾನು ಹೊಳ್ಳಿ ಬರಬಾರ್ದು, ನನ್ನ ಸಾವು ಅದೇ ಜಗದಲ್ಲಿ ಆಗಬೇಕಪ್ಪ, ನನ್ನ ಸಾವು ಆ ಜಗದಲ್ಲಿ ಆಗಬೇಕು. ಹಜರತಿ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ವರದಿದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದರೆ ವ್ಯಕ್ತಿ ಮಕ್ಕಾ ಮುಅಜ್ಜಮಾನಲ್ಲಿ ಸಾವು ಹೊಂದಿದರೆ, ಮಕ್ಕಾ ಆಗ್ಲಿ ಮದೀನಾನಲ್ಲಿ ಆಗ್ಲಿ ಸಾವನ್ನು ಹೊಂದಿದರೆ, ಪ್ರೀತಿಯ ಸಹೋದರರೇ, ಆ ವ್ಯಕ್ತಿಗೆ ಯಾವುದೇ ತರಹದ್ದು ಲೆಕ್ಕವನ್ನು ಕೆಳಂಗಿಲ್ಲ ಅಂತೆ. ಹಿಸಾಬ್ ಅಂತಾರ, ಯಾವುದೇ ತರಹದ ಲೆಕ್ಕ ಕೆಳಂಗಿಲ್ಲ. ಮತ್ತೆ ಹೇಳಕ್ ಕುಂತಾರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಆ ವ್ಯಕ್ತಿ ಡೈರೆಕ್ಟ್ ಜನ್ನತ್ನಲ್ಲಿ ಸ್ವರ್ಗನಲ್ಲಿ ಹೋಗುತ್ತಾನೆ, ಸ್ವರ್ಗನಲ್ಲಿ ಹೋಗುತ್ತಾನೆ ಆ ವ್ಯಕ್ತಿ. ಪ್ರೀತಿಯ ಸಹೋದರರೇ, ಇಂಥದ್ದು ಮುಕದ್ದಸ್ವಾದ ಜಗದಲ್ಲಿ ಹೋಗಿದ್ರೆ, ಯಾ ಅಲ್ಲಾಹ್ ಬಂದಿದ್ದೇನೆ, ಹೊಳ್ಳಿ ಕಳಿಸ್ಬೇಡ ಯಾ ಅಲ್ಲಾಹ್. ಇಲ್ಲಿ ಎಲ್ಲೇ ನೋಡಿದ್ರೆ ಬರೇ ನಿನ್ನ ಭಕ್ತಾದಿಗಳು ಕಾಣಕ್ ಕುಂತಿದ್ದಾರ, ನಿನ್ನ ಸೇವಕರು ಕಾಣಕ್ ಕುಂತಿದ್ದಾರ. ಯಾ ಅಲ್ಲಾಹ್ ನಿನ್ನ ಪ್ರಾರ್ಥನೆ ಮಾಡಕ್ ಕುಂತಿರುವ ಪಾಪಿ ಜನರು ಕಾಣಕ್ ಕುಂತಿದ್ದಾರ. ಯಾ ಅಲ್ಲಾಹ್ ಇಂಥದ್ದು ಜನರ ಬಳಿಗೆ ಯಾ ಅಲ್ಲಾಹ್ ನನ್ನ ಹಜ್ಜವನ್ನು ಕಬೂಲ್ ಮಾಡು ಯಾ ಅಲ್ಲಾಹ್. ನನಗೆ ಹೊಲ್ಲಿ ಕಳಿಸ್ಬೇಡ ಯಾ ಅಲ್ಲಾಹ್, ನಾನು ಮನೆಗೆ ಹೋಗ್ಬಾರ್ದು, ನನ್ನ ಇಲ್ಲದ ದಫನ್ ಆಗ್ಬೇಕು ಯಾ ಅಲ್ಲಾಹ್. ಈ ನಮ್ಮ ನಿಯತಿರ್ಬೇಕು. ಪ್ರೀತಿಯ ಸಹೋದರರೇ, ಮಕ್ಕಾ ಮುಅಜ್ಜಮಾನಲ್ಲಿ, ಪ್ರೀತಿಯ ಸಹೋದರರೇ, ಮಕ್ಕಾ ಮುಅಜ್ಜಮ, ಅಲ್ಲಾಹು ಅಕ್ಬರ್. ಬರೀ ನಮ್ಮ ಇಂಡಿಯಾನಿಂದ ಅಷ್ಟೇ ಜನರು ಹೋಗೋದಿಲ್ಲ, ಆಲ್ ವರ್ಲ್ಡ್ ಇಡೀ ಪ್ರಪಂಚನಿಂದ ಎಲ್ಲಾರು ಜನರು ಖಾನಾ ಕಾಬಾಗೆ ಹೋಗ್ತಾರೆ, ಇಡೀ ಪ್ರಪಂಚನಿಂದ. ಈಗ ಮಕ್ಕಾ ಖಾನಾ ಕಾಬಾನಲ್ಲಿ ಹೋಗಿರುವ ಜನರು ಹಜ್ ಮಾಡೋದಕ್ಕೆ ಎಂತ ಜನರು ಹೋಗಬೇಕು? ಯಾರು ಜನರ ಮೇಲೆ ಫರ್ಜ್ ಇದೆ? ನಮ್ಮ ಇಸ್ಲಾಮಿನ ಒಳಗೆ 5 ಫರ್ಜ್ ಇದೆ. ಇಸ್ಲಾಮಿನ ಅರ್ಕಾನ್ ಎಷ್ಟಿದೆ? 5 ಇದೆ. ಮೊದಲನೇ ಫರ್ಜ್ ಯಾವುದು? ಕಲ್ಮಾ ಪಡನ. ಪಹಲಾ ಫರ್ಜ್ ಕ್ಯಾ ಹೈ? ಕಲ್ಮಾ ಪಡನ. ಎರಡನೇ ಫರ್ಜು ನಮಾಜ್, ಇದು ನಮ್ಮ ಮೇಲೆ ಫರ್ಜ್ ಇದೆ, ನಾವು ಮಾಡಲೇಬೇಕು. ಮೂರನೇ ಫರ್ಜ್ ಏನಿದೆ? ರೋಜಾ ಇಡೋದು, ನಾವು ರೋಜಾವನ್ನು ಇಡಬೇಕು. ನಾಲ್ಕನೇ ಫರ್ಜು ಜಕಾತ್ ಕೊಡಬೇಕು. ನಿಮ್ಮ ಮೇಲೆ ಫರ್ಜ್ ಆಗಿದ್ರೆ ಅಷ್ಟೇ ನೀವು ಜಕಾತ್ ಕೊಡಬೇಕಿಲ್ಲ ಅಂದ್ರೆ ಇಲ್ಲ. 5ನೇ ಫರ್ಜ್ ಏನಿದೆ? ಖಾನಾ ಕಾಬಾದು ಹಜ್ಜವನ್ನು ಮಾಡಬೇಕು.
ನಿಮ್ಮ ಒಳಗೆ ಯೋಗ್ಯತೆ ಇದೆ, ಅಷ್ಟು ಸಂಪತ್ತು ಹಣ ನೀವು ಜಮಾ ಮಾಡಿದ್ದೀರಾ, ಅಷ್ಟು ಇದೆಪ್ಪ ನಮ್ಮ ಕಡೆ ಶಕ್ತಿ ಇದೆ ಖಾನಾ ಕಾಬಾ ಹಜ್ಜನ್ನು ಮಾಡೋದಕ್ಕೆ, ನಿಮ್ಮ ಮೇಲೆ ಫರ್ಜ್ ಆಗಿದೆ ಅಂದ್ರೆ ಅವಾಗ ನೀವು ಹಜ್ಜವನ್ನು ಮಾಡ್ರಿ. ಇಲ್ಲಪ್ಪ ನಮ್ಮ ಕಡೆ ಅಷ್ಟು ಶಕ್ತಿ ಇಲ್ಲ ಹಜ್ಜವನ್ನು ಮಾಡೋದಕ್ಕೆ ಅಂದ್ರೆ ನೀವು ಉಮ್ರಾವನ್ನು ಮಾಡ್ರಿ. ಆದ್ರೆ ಪ್ರೀತಿಯ ಸಹೋದರಿ, ಉಮ್ರಾನ ಇದೆ, ಹಜ್ ಏನಿದೆ. ಹಜ್ ಮಾಡಿರುವ ಜನರು ಎಂತ ಜನ ಮಾಡ್ಬೇಕು? ಯಾರ ಒಳಗೆ ಶಕ್ತಿ ಇದೆ, ಮಾಲಿಕ್ ನಿಸಾಬ್, ಯಾರು ಶ್ರೀಮಂತಿದಾರ, ಯಾರ ಕಡೆ ಯೋಗ್ಯತೆ, ಯಾರ ಕಡೆ ಶಕ್ತಿ ಇದೆ, ಆ ಜನರು ಹಜ್ಜವನ್ನು ಮಾಡಬಹುದು. ಯಾರ ಕಡೆ ಅಂತದ್ದು ಸಂಪತ್ತಿಲ್ಲ, ಹಣ ಇಲ್ಲ, ಹೋಗೋದಕ್ಕೆ ಶಕ್ತಿ ಇಲ್ಲಪ್ಪ ಅಂದ್ರೆ ಉಮ್ರಾವನ್ನು ಮಾಡಬಹುದು. ಪ್ರೀತಿಯ ಸಹೋದರರೇ, ಜೀವನದಲ್ಲಿ ಒಂದು ಸಾರಿ ನಾವು ಖಾನಾ ಕಾಬಾ ಹಜ್ಜನ್ನು ಮಾಡೋದನ್ನ ಪ್ರಯತ್ನ ಮಾಡಬೇಕು. ಜೀವನದಲ್ಲಿ ಒಂದು ಸಾರಿ ನಾವು ಖಾನಾ ಕಾಬಾ ಮುಖದ್ದಸವಾದ ಮನಿ ನೋಡೋದನ್ನ ಪ್ರಯತ್ನ ಮಾಡಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳ್ತಾರೆ, ಹಜರತ್ ಅಬೂ ಹುರೈರಾ ವರದಿದೆ ಏನಂತ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಳಗೆ ಒಬ್ಬ ವ್ಯಕ್ತಿ ಬಂದು ಕೇಳಿದ, ಯಾ ರಸೂಲಲ್ಲಾಹ್, ನಾನು ಯಾವ್ದು ಕೆಲಸ ಮ್ಯಾಲ ನಾನು ಪಾಲನೆ ಮಾಡಬೇಕಲ್ಲ, ಯಾವುದು ಶ್ರೇಷ್ಠವಾದ ಕೆಲಸ ಇದೆ ಯಾ ರಸೂಲಲ್ಲಾಹ್ ನಾನು ಪಾಲನೆ ಮಾಡುದು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮೊದಲೇ ಮಾತು ಹೇಳಿದ್ರು, ಅಲ್ಲಾಹ್ ಮತ್ತು ಅಲ್ಲಾಹನ ರಸೂಲಿನ ಮೇಲೆ ಈಮಾನ್ ತರೋದು. ಅಲ್ಲಾಹ್ ಮತ್ತು ಅಲ್ಲಾಹನ ರಸೂಲ್ ಮೇಲೆ ಈಮಾನ್. ಈಮಾನ್ ಅಂದೆ ಅಲ್ಲಾಹನ ಹೊರತು ಬೇರೆ ದೇವರು ಯಾರಿಲ್ಲ. ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಪ್ರವಾದಿ ಮತ್ತು ನಬಿ ರಸೂಲ್ ಆಗಿ ಬಂದಿದ್ದಾರೆ. ಈ ನಮ್ಮ ಪಕ್ಕ ನಂಬಿಕೆಯನ್ನು ಇರಬೇಕು, ಈಮಾನ್ ಇದಕ್ಕೆ ಹೇಳ್ತಾರೆ. ಹೇಳದ ಯಾ ರಸೂಲಲ್ಲಾಹ್, ಅತಿ ಶ್ರೇಷ್ಠವಾದ ಪಾಲನೆ ಮಾಡೋದು ಕೆಲಸ ಯಾವ್ದಿದೆ ಯಾ ರಸೂಲಲ್ಲಾಹ್? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಲ್ಲಾಹ್ ಮತ್ತು ಅಲ್ಲಾಹನ ರಸೂಲಿನ ಮೇಲೆ ಏನು ಈಮಾನ್ ತರೋದು. ಅಲ್ಲಾಹ್ ಒಬ್ಬನೇ ಇದ್ದಾನೆ, ನಾವು ಸಾಯ ತನಕ ಅಲ್ಲಾಹಂಗಾಗಿ ಪ್ರಾರ್ಥನೆ ಮಾಡಬೇಕು, ನಮಾಜ್ ಮಾಡಬೇಕು. ಅಲ್ಲಾಹನಿಗೆ ಬಿಟ್ಟು ಬೇರೆ ಯಾರಿಗೆ ನಾವು ನಂಬಬಾರ್ದು. ದರ್ಗಾ ಕಡೆ ಹೋಗಿ ನೀವು ಏನಾದ್ರೂ ಸಜ್ದಾ ಮಾಡಿದ್ರೆ ಶಿರ್ಕ್ ಇದೆ. ನಮ್ಮ ಇಸ್ಲಾಂನಲ್ಲಿ ಇಲ್ಲಿ ತನಕ ಹೇಳಿದ್ದಾರೆ, ದರ್ಗಾನಲ್ಲಿ ಹೋಗಿದ ನಂತರ ಡೈರೆಕ್ಟ್ ಅವ್ರಿಗೆ ಕೇಳಬಾರ್ದು ನೀವು ಶಿರ್ಕ್ ಮಾಡಕ್ ಕುಂತಿದ್ದೀರಾ. ಏನ್ ಕೇಳಬೇಕು ದರ್ಗಾನಲ್ಲಿ ಹೋಗಿದ ನಂತರ? ಯಾ ಅಲ್ಲಾ, ಇವರು ಸತ್ಯನಿಂದ ಇವರು ನಿಂದ ನಮ್ಮ ಕಷ್ಟಗಳು ದೂರ ಮಾಡು ಯಾ ಅಲ್ಲಾ, ಈ ರೀತಿ ನಾವು ಕೇಳಬೇಕು ದರ್ಗಾನಲ್ಲಿ. ಹಾಗೆ ಡೈರೆಕ್ಟ್ ಹೋಗಿ ಯಾರು ನಿಮ್ಮ ಕಷ್ಟಗಳು ದೂರ ಮಾಡಿದ್ರು? ಚಮನ್ ಶೌಲಿ ಮಾಡಿದ್ರು. ಚಮನ್ ಶೌಲಿ ಮಾಡಿಲ್ಲಪ್ಪ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮಾಡಿದ್ದಾನೆ. ಯಾರಿಂದ ಮಾಡಿದ್ದಾನೆ? ಚಮನ್ ಶೌಲಿ ರಹಿಮತುಲ್ಲಾಹ್ ಅಲೈಹಿ ಸತ್ಕಿನಿಂದ ನಿಮ್ಮ ಕೆಲಸ ನಿಮ್ಮ ಕಷ್ಟಗಳು ದೂರ ಮಾಡಿದ್ದಾನೆ. ಈ ನಮ್ಮ ನಿಯತ್ ಇರಬೇಕು. ನೀವು ಏನಾದ್ರೂ ನಿಯತ್ನಲ್ಲಿ ಡಿಫ್ರೆಂಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ಉತ್ತರ ಕೊಡ್ಬೇಕು ಅಲ್ಲಾಹ್ ಕಡೆ. ಶಿರ್ಕ್ ಮಾಡಕ್ ಕುಂತಿದ್ರ ಇಲ್ಲಿ ತನಕ ಇದೆ ಪ್ರೀತಿಯ ಸಹೋದರರೇ. ಅಲ್ಲಾಹ್ ಮತ್ತು ಅಲ್ಲಾಹನ ಬಿಟ್ಟು ಬೇರೆ ಯಾರಿಲ್ಲ, ಅಲ್ಲಾಹನಿಗೆ ಬಿಟ್ಟು ಬೇರೆ ಯಾರಿಲ್ಲ. ಮತ್ತು ಕೇಳಿದ್ರೆ ಯಾ ರಸೂಲಲ್ಲಾಹ್, ಮತ್ತು ಯಾವ್ದು ಕೆಲಸ ಇದೆ ಯಾ ರಸೂಲಲ್ಲಾಹ್? ಅತಿ ಶ್ರೇಷ್ಠವಾದ ಪಾಲನೆ ಮಾಡೋದು ಕೆಲಸ ಯಾವ್ದಿದೆ ಯಾ ರಸೂಲಲ್ಲಾಹ್? ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಲ್ಲಾಹನ ದಾರಿ ಒಳಗೆ ಜಿಹಾದ್ ಮಾಡೋದು. ಅಲ್ಲಾಹನ ದಾರಿ ಒಳಗೆ ಜಿಹಾದ್ ಮಾಡೋದು, ಧರ್ಮ ಯುದ್ಧ ಅಂತ ಹೇಳ್ತಾರೆ. ಧರ್ಮ ಯುದ್ಧ, ಜಿಹಾದ್ ಮಾಡೋದು. ಮೊದಲಿಗೆ ಬಾಳ್ ನಡೀತಿತ್ತು ಧರ್ಮ ಯುದ್ಧ. ಜನರಿಗೆ ಒಳ್ಳೆದಾಲಿ ತರೋದು ಪ್ರಯತ್ನ ಮಾಡ್ತಿದ್ರು. ಯಾರು ಕಾಫಿರಿದ್ದಾರೆ ಅವ್ರಿಗೆ ಇಸ್ಲಾಂ ಧರ್ಮ ಕಬೂಲನ್ನು ಮಾಡಿಸ್ತಿದ್ರು. ಪ್ರೀತಿನಿಂದ ಜಾಸ್ತಿ ಹಾರಾಡಿದ್ರೆ ಮತ್ತು ತಗೊಂತಿದ್ರು ಹೊಳ್ಳಿ. ಇವತ್ತು ಬ್ಯಾರೆಯವರು ಇಲ್ಲ, ನಮ್ಮ ಒಳಗಿನ ಜಾಸ್ತಿ ಇದೆ. ಇಂಥ ದುರ್ಮದ ಧರ್ಮ ಯುದ್ಧ ಅಲ್ಲ, ಇದು ಬ್ಯಾರೆ ಯುದ್ಧ ಅಂತಾರೆ. ಹೀಗೆ ನಮ್ಮನ ಒಳಗೆ ನಾವು ಯಾವತ್ತು ಈ ರೀತಿ ಯುದ್ಧವನ್ನು ಮಾಡಬಾರ್ದು. ನಮ್ಮ ಒಳಗೆ ನಾವು ಪ್ರೀತಿನಿಂದ ಇರಬೇಕು. ಯಾ ರಸೂಲಲ್ಲಾಹ್, ಮತ್ತು ಯಾವ್ದು ಕೆಲಸ ಒಳ್ಳೆಯವಾದ ಮಾಡ್ಬೇಕು ಯಾ ರಸೂಲಲ್ಲಾಹ್? ಮತ್ತು ಮುಂದೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಮಕ್ಕಾ ಮುಅಜ್ಜಮಾಗೆ ನೋಡೋದು ಅತಿ ಶ್ರೇಷ್ಠವಾದ ಅತಿ ಒಳ್ಳೆಯವಾದ ಕೆಲಸ ಇದೆ ಅಂತ ಹೇಳ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಪ್ರೀತಿಯ ಸಹೋದರರೇ, ಹಜರತಿ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ಅನ್ಹಾ ವರದಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಯಾರಾದರೆ ವ್ಯಕ್ತಿ ಮೇಲೆ ಹಜ್ಜನ್ನು ಫರ್ಜ್ ಆಗಿದ ನಂತರ ಹಜ್ಜವನ್ನು ಮಾಡಿಲ್ಲ, ಫರ್ಜ್ ಆಗಿದೆ ಅವನ ಮೇಲೆ, ಆದ್ರೆ ಹಜ್ಜವನ್ನು ಮಾಡಿಲ್ಲ, ಸಾವು ಹೊಂದಿದ್ದಾನೆ, ಆ ವ್ಯಕ್ತಿ ಯಹೂದಿ ಆಗಿ ಸಾಹಿಬಹುದು, ಇಲ್ಲಾಂದ್ರೆ ನಸ್ರಾನಿ ಆಗಿ ಸಾಹಿಬಹುದು. ಅಲ್ಲಾಹು ಅಕ್ಬರ್. ಇವತ್ತು ನಾವು ಅಕೌಂಟ್ ಮೇಲೆ ಅಕೌಂಟ್ ಜಮಾ ಮಾಡಕ್ ಕುಂತಿದೀವಿ. ನಮ್ಮ ಮೇಲೆ ಹಜ್ ಫರ್ಜ್ ಆಗಿದೆ ಇಲ್ಲ ಅನ್ನೋದು ಸರಿಯಾಗಿ ಅದರ ಬಗ್ಗೆ ಪ್ರಶ್ನೆ ಉತ್ತರ ಗೊತ್ತಿಲ್ಲ. ಹುಜೂರ್ ಸಲ್ಲಲ್ಲಾಹು ಏನ್ ಹೇಳಿದ್ರು? ಆ ವ್ಯಕ್ತಿ ಸತ್ತಿದ ನಂತರ ಯಹೂದಿಯಾಗಿ ಸಾಯ್ತಾನೆ ಅಂದ್ರೆ ನಸ್ರಾನಿ ಆಗಿ ಸಾಯ್ತಾನೆ, ಈ ರೀತಿ ಸಾಯಬಹುದು ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಪ್ರೀತಿಯ ಸಹೋದರ, ನಮ್ಮ ಕಡೆ ಸಂಪತ್ತಿದ್ರೆ ನಮ್ಮ ಮೇಲೆ ಫರ್ಜ್ ಆಗಿದ್ರೆ ಮೊದಲು ನಾವು ಖಾನಾ ಕಾಬಾ ನೋಡ್ ಪ್ರಯತ್ನ ಮಾಡಬೇಕು. ಒಂದು ಸಾರಿ ದೊರೆಪಾಗುವುದು. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಶಫೀನಾ ಹಬೀಬಿನಾ ನಬಿಗಿನಾ ಮೌಲಾನಾ ಮುಹಮ್ಮದಿನ್ ಬಾರಿಕ್ ಸಲ್ಲು ಅಲೈಹಿ ಸಲಾತು ವ ಸಲಾಮು ಅಲೈಕ ಯಾ ಹಬೀಬಿ ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ತನಕ ಹೇಳಿದ್ರು, ನಮ್ಮ ಮನೆಯೊಳಗೆ ಯಾರಾದ್ರೆ ಅತಿಥಿಯಾಗಿ ಬಂದಿದ್ರೆ, ಅವರು ಯಾವುದೇ ವಸ್ತು ಕೇಳಿದ್ರೆ ನಾವು ಕೊಡ್ತೀವಿಲ್ಲ. ಇವತ್ತು ಮನಸ್ಸಾಗೈತಮ್ಮ, ನನಗೆ ಈ ತಿನ್ಬೇಕು, ನಾನು ಅದು ತಿನ್ಬೇಕು. ಮೊದಲಿಗೆ ಏನು ಮಾಡ್ತಾರ ಮನೆಯವರು? ಇಷ್ಟ ದಿನ ಬಿಟ್ಟು ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದಾರಮ್ಮ, ಮತ್ತು 4 ದಿನ ಇದು ಹೋಗ್ತಾರ ಅವರು, ಮೊದಲಿಗೆ ಹೋಗಿ ತಗೊಂಬ ಅಡಿಗೆ ಮಾಡಿ ಕೊಡೋಣ ಅವ್ರಿಗೆ. ಇದು ನಾವು ಮೊದಲಿಗೆ ಅವ್ರಿಗೆ ಮನಸ್ಸಾಗಿದ್ದು ನಾವು ವಸ್ತು ನಾವು ಕೊಡೋ ಪ್ರಯತ್ನ ಮಾಡ್ತೀವಿ. ಹಾಜಿಗಳು ಏನಿದ್ದಾರೆ, ಅಲ್ಲಾಹನ ಮನೆಗೆ ಅಲ್ಲಾಹನ ಬಾರ್ಗ ಅತಿಥಿಯಾಗಿ ಹೋಗಕ್ ಕುಂತಿದ್ದಾರೆ, ಮೆಹಮಾನಾಗಿ ಹೋಗಕ್ ಕುಂತಿದ್ದಾರೆ. ಆ ಜಗದಲ್ಲಿ ಹೋಗಿದ ನಂತರ ಇಲ್ಲೇ ತನಕ ಬಂದಿದೆ ಪ್ರೀತಿಯ ಸಹೋದರರೇ, ಹಾಜಿಗಳು ಅಲ್ಲಿ ಹೋಗಿ ಯಾರು ಜನರಿಂದ ಹೆಸರು ತಗೊಂಡು ಶಫಾಅತಿನ ದುವಾ ಮಾಡಿಸ್ತಾರ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಾಜಿ ಜನರದ ದುವಾ ಸದ್ಕಿಂದ ಆ ಜನರಿಗೆ ಶಫಾಅವನ್ನು ಮಾಡ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್.
ಶಫಾಅತನ್ನು ಕೊಡ್ತಾನಂತೆ, ಎಲ್ಲಿ ಇಡೀ ಪಾಪವನ್ನು ಕ್ಷಮೆ ಮಾಡ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇವತ್ತು ಪ್ರೀತಿಯ ಸಹೋದರಿ, ಯಾರು ಹಾಜಿಗಳು ಖಾನಾ ಕಾವಲ್ಲಿ ಹೋಗ ಕುಂತಿದ್ದಾರೆ, ಅಲ್ಲಿ ಹೋಗಿದ್ದ ನಂತರ ಬರೀ ತನ್ನ ಬಗ್ಗೆ ಯೋಚನೆ ಮಾಡಬಾರ್ದು, ತಮ್ಮ ಮನೆ ಬಗ್ಗೆ ಯೋಚನೆ ಮಾಡಬೇಕು, ತನ್ನ ಕುಟುಂಬಗಳ ಬಗ್ಗೆ ಯೋಚನೆ ಮಾಡಬೇಕು, ತನ್ನ ಊರುಗಳ ಬಗ್ಗೆ ಯೋಚನೆ ಮಾಡಬೇಕು. ಯಾರಾದ್ರೆ ಹಾಜಿಗಳು ಮಕ್ಕಾಗೆ ಹೋಗ ಕುಂತಾರ ಅಂದ್ರೆ ಮೊದಲಿಗೆ ನಾವು ಭೇಟಿ ಆಗ್ಬೇಕು. ಅಲ್ಲಿ ಹೋಗಿದ ನಂತರ ನಮ್ಗೆ ದುವಾನಲ್ಲಿ ನೆನಪನ್ನು ಇಟ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆ ಹಾಜಿಗಳು ಹೇಗೆ ಅಲ್ಲಾಹನ ಮನೆಯೊಳಗೆ ಬರುತ್ತಾರೆ, ಬಂದಿದ ನಂತರ ಅವ್ರು ದುವಾ ಮಾಡ್ತಿರ್ತಾರ, ಯಾ ಅಲ್ಲಾಹ್ ನನ್ನ ಪಾಪವನ್ನು ಕ್ಷಮಾ ಮಾಡಿ ಅಲ್ಲಾಹ್, ಕ್ಷಮೆ ಆಯಿತು. ಯಾ ಅಲ್ಲಾಹ್ ನನ್ನ ದುವಾವನ್ನು ಕಬೂಲ್ ಮಾಡಿ ಅಲ್ಲಾಹ್, ದುವಾವನ್ನು ಕಬೂಲ್ ಆಯಿತು. ಯಾ ಅಲ್ಲಾಹ್ ನನ್ನ ಕುಟುಂಬಗಳಲ್ಲಿ ಯಾ ಅಲ್ಲಾಹ್ ಈ ರೀತಿ ಬೇನಮಾಜಿ ಅದಾರ, ಈ ರೀತಿ ಪಾಪಿ ಇದಾರ, ಯಾ ಅಲ್ಲಾಹ್ ಅವ್ರ ಎಲ್ಲ ಪಾಪವನ್ನು ಕ್ಷಮಾ ಮಾಡಿ ಅವ್ರಿಗೆ ನಮಾಜಿನ ತೌಫೀಕ್ ಕೊಡು ಯಾ ಅಲ್ಲಾಹ್. ಅವ್ರು ದುವಾ ಮಾಡ್ತಿರ್ತಾರ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅವ್ರದ್ದು ದುವಾ ಸದ್ಕಿನಿಂದ ಅವ್ರು ಕೇಳಕ್ ಕುಂತಿರ, ಅಲ್ಲಾಹ್ ತನ್ನ ಬಾರಿನಲ್ಲಿ ಕಬೂಲ್ ಮಾಡಕ್ ಕುಂತಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರಿ, ಹಾಜಿಗಳು ಏನು ಖಾನಾ ಕಾಮಲ್ಲಿ ಹೋಗ್ತಾರ, ಹಾಜಿನಲ್ಲಿ ಆಗ್ಲಿ ಮತ್ತು ಉಮ್ರಾನಲ್ಲಿ ಹೋಗಿರುವ ಜನರಾಗ್ಲಿ, ಅಲ್ಲಿ ಹೋಗಿದ ನಂತರ ಎಲ್ಲರ ಬಗ್ಗೆ ಯೋಚನೆ ಮಾಡಿ ದುವಾ ಮಾಡಿದ ಪ್ರಯತ್ನ ಮಾಡಬೇಕು. ಎಷ್ಟಷ್ಟು ಸಾಧ್ಯ ಆಗ್ಲಿ ತನ್ನ ಕುಟುಂಬಗಳ ಬಗ್ಗೆ ಯೋಚನೆ ಮಾಡಿದ ಪ್ರಯತ್ನ ಮಾಡಬೇಕು. ಯಾ ಅಲ್ಲಾಹ್ ಈ ರೀತಿ ಪಾಪಿ ಇದಾರ, ಅವರಿಗೆ ಕ್ಷಮೆ ಮಾಡಿ ಯಾ ಅಲ್ಲಾಹ್. ಅವ್ರು ದುವಾ ಮಾಡ್ತಿರ್ತಾರ, ಅಲ್ಲಾಹ್ ಕಬೂಲ್ ಮಾಡ್ತಾನಂತೆ ಪ್ರೀತಿಯ ಸಹೋದರರೇ.